ಸುಖನ ಪದ ಹಾಡಕತ್ತಿರತ್ತ. ಏನತ್ರಿಪ್ಪ ಆಗಿನ ಕಾಲಕ್ಕೆ ಬೀಸ್ತಿದ್ರು. ಹಿಂದಕಿನ ಕಾಲಾಗ ನಮ್ಮ ಮೌದ್ಯಾರ ಬೀಸ್ತಿದ್ರಿ. ಹೌದಾ ಈಗೆಲ್ಲಾ ಗಿರಣಿ ಬಂದಾವು. ಬಂದವ್ರೆ. ಅವಾಗ ಏನಪ್ಪನ ಹಾಡಿದ ಮೌ ಅಂದ್ರ ಏನ್ ಹಾಡ್ತಿದ್ರು? ಮಕ್ಕಳ ಬೇಕಂದ್ರ ಪಟ್ಟಣಕ್ಕ ನಡಿಯರಿ, ಪಟ್ಟಣದ ಕೆಳಗ ಅರಿಕೇರಿ, ಅರಿಕೇರಿ ಅರಿಕೇರಿ ಪಟ್ಟಣದ ಕೆಳಗ ಅರಿಕೇರಿ ಮಸೀದ್ಗ ಹೋದಾರ ಏನ್ ಆಗ್ತದ? ಹುಟ್ಟ ಬಂಜರಿಗೆ ತೊಟ್ಟಿಲ ಹೊರಿಸಿ ಕಳಿವ್ಯಾನ ಅಂತ ಪದ ಹಾಡಕತ್ತಿದ್ರಿ. ಹೌದ್. ಆ ಪದ ಕಿವಿಗೆ ಬಿತ್ತತ್ ಕೇಳಿದ್ರೆ ನಾಗಮ್ಮ ಲಚ್ಚಪ್ಪಗ ಆ ಪದ ಕಿವಿಗೆ ಬಿತ್ತು. ಹೌದಾ? ಬಿಸಿಲ ಬಟ್ಟಲ ಅಲ್ಲೇ ಮನೆಯಾಗಿಟ್ಟು ಕೂಡಿದಂತ ಎಲ್ಲಾ ನನ್ನ ತಾಯಿ ತಂದೆಗಳಲ್ಲಿ ಹಾ ವಂದನೆಗಳನ್ನ ಸಮರ್ಪಿಸಿಕೊಂಡು ಚಿಗೋ ಸ್ವಲ್ಪ ಮಾತಾಡೋ ಕಮ್ಮಿ ಮಾಡ್ಲೆ. ಅದಕ್ಕ ಜ್ಞಾನಿಗಳು ಒಂದು ಮಾತಾಡಿತಮ್ಮ. ಏನಂತ ಹೇಳ್ತಾರೆ ಜ್ಞಾನಿಗಳು ಮಾತಿನಲ್ಲಿ ಮಾತಾ? ಅವ್ರು ಏನ್ ಹೇಳಿದ್ರು ಅಂದ್ರ ಹಾ ಉತ್ತರೆಯು ಸೆಳೆದರೆ ಎತ್ತವ್ವ ಮುನಿದರೆ, ಉತ್ತರೆಯು ಸೆಳೆದರೆ ಹೆತ್ತವ್ವ ಮುನಿದರೆ, ಉತ್ತಮರು ತಪ್ಪಿ ಮಾತಾಡಿದರೆ ಏನಾಗ್ತದಂತಾರಿಪ್ಪ? ಈ ಲೋಕದ ದಿಕ್ಕವೇ ಬದಲಾದಿತು ನೋಡ ಅಂದವ. ಹೌದ್. ಏನ್ರಿ ವಚನದ ತಾತ್ಪರ್ಯ? ಉತ್ರಿ ಮಳಿ ಆಗ್ಲಿಕ್ಕಂದ್ರ, ಉತ್ರಿ ಮಳಿ ಸೆಳಿತಂದ್ರ ಏನಕ್ಕದ? ರೈತನ ಬಾಳೆ ಅಲ್ಲ ಹಾಳಾಕದಲ್ರಿಪ್ಪ. ಅದಕ್ಕ ಹಿರಿಯರು ಹೇಳ್ತಾರ ಏನಂತ ಹೇಳ್ತೀವ್ರಿ ಪೈಲ? ಉತ್ರಿ ಸೊಮ್ಮ ಕಣ್ಣು ಮುಚ್ಚಿ ಬಿತ್ರಿ, ಆಯಿ ಕೊಡಾಕೋಬೇಕ ಬ್ಯಾರೆ ಅದಾಳ. ಅದ ಸೊಮ್ಮ ಬಿತ್ರಿ. ಆಯಿ ಮ್ಯಾಗ ನಂಬಿಕೆ ಇಟ್ಟು ಸುಮ್ಮ ಒಣ ಹೊಲ್ದಾಗ ಬಿತ್ರಿ ಉತ್ರಿ ಮಳಿ ಆಗತ್ತದ ಹಿರಿಯರ ಹಿಂದ ಅಂತಿದ್ರಲ್ರಿಪ್ಪ. ಅದಕ್ಕ ಆಹಾ ಉತ್ತರೆಯು ಸೆಳೆದರೆ, ಉತ್ರಿ ಮಳಿ ಸೆಳಿತಂದ್ರ ಹಡದಂತ ತಾಯಿ ಮುನಿದರೆ, ಹಡದಂತ ತಾಯಿ ಸಿಟ್ಟಿಗೇರಿದಳಂದ್ರ, ಹಡದಂತ ತಾಯಿ ಸಿಟ್ಟಿಗೇರಿದ್ರಂದ್ರ ಹೌದಾ? ಈ ಜಗತ್ತೊಳಗ 84 ಲಕ್ಷ ಜೀವರಾಶಿಗಳು ಏನಾಕದ್ರಿಪ್ಪ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳು ಕೂಡ ಏನಾಗ್ತದ? ಯಾವುದು ಉಳಿಯಂಗಿಲ್ಲ ತಿಳಿಯನವ. ಹೌದು ಹೌದಾ? ಹಡದಂತ ತಾಯಿ ಸಿಟ್ಟಿಗೇರಬಾರ್ದು ಮುನದಳಂದ್ರ ಹೌದಾ? ಉತ್ತಮರು ತಪ್ಪಿ ಮಾತಾಡಿದರೆ, ಲಪಂಗರು ಏನಾರ ಮಾತಾಡ್ಲಿ, ಉತ್ತಮರು ತಪ್ಪು ಮಾತಾಡಬಾರ್ದತ್ತ. ಲಪಂಗರು ಎಂತರ ಮಾತಾಡ್ಲಿ, ಅವ್ರು ಏನಾರ ಮಾತಾಡ್ಲಿ ಅದಕ್ಕೆ ಕಿವಿ ಕೊಡುದಿಲ್ಲ, ಅದಕ್ಕೆ ಕಿವಿ ಕೊಡಂಗಿಲ್ಲ. ಉತ್ತಮವಾದಂತ ಮನುಷ್ಯ ಎತ್ತರ ಮಾತಾಡಬಾರ್ದು. ಉತ್ತಮರು ತಪ್ಪಿ ಮಾತಾಡಿದರೆ ಏನಾಗ್ತದ? ಈ ಸಭಾನೆ ಹಾಳಾಕ್ಕದಂದನವ. ಹಾಳಾಕದಲ್ರಿಪ್ಪ. ವಿಷಯ ಬಂದಾತ ಎತ್ತೆತ್ತರ ಮಾತಾಡಬಾರ್ದು, ವಿಷಯ ಬಲ ಅನ್ಸ್ಕೊಳ್ಳೋ ಕಾಲಾಗ ಹಂಗ ಮಾತಾಡುದಿಲ್ಲ. ಹೌದಾ? ಇದ್ದ ಮಾತು ಇದ್ದಂಗೆ ಮಾತಾಡುದು. ಹೌದಾ? ಈಗ ಗುರು ಮತ್ತು ದೇವ್ರ ವಿಚಾರದಲ್ಲಿ ಏನಾಯ್ತು? ಮುಗಳ ಕೋಡ ನಿಮ್ಮೆಲ್ಲರಿಗೂ ಗೊತ್ತದ. ಅದಲ್ರಿಪ್ಪ, ರಾಯಬಾಗ ತಾಲೂಕಿನಲ್ಲಿ ಬೆಳೆದ ಪುಣ್ಯ ಭೂಮಿ. ಇಲ್ಲಿ ನಮ್ಮ ಮಾಯನಹಳ್ಳಿಯಿಂದ ಬಂದಾರಲ್ಲ ಅಪ್ಪಾಜಿ ಅವರು, ನಮ್ಮ ಅಪ್ಪಾಜಿ ಅವರು ಬಂದಾರಲ್ಲಿಪ್ಪ. ಅದೇ ತಾಲೂಕದೊಳಗ ಎಲ್ಲಿ? ಇಂಡಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹೊಳಿ ಮಿರ್ಗ್ಯಾಗ ಹುಟ್ಟದ ಯಲ್ಲಪ್ಪ ಮುತ್ಯ. ಅವನಿಗಿಂತ ಮೊದಲು ಅವನು ಗುರುನು ಒಬ್ಬ ಅವನಾನ. ಯಾರಿಪ್ಪ? ಯಲ್ಲಪ್ಪ ಮುತ್ಯನ ಗುರು ಲಚ್ಚಾಣ ಸಿದ್ದಪ್ಪ ಮುತ್ಯ. ಲಚ್ಚಾಣ ಸಿದ್ದಪ್ಪ ಮುತ್ಯನ ಗುರು ಬಂತನಾಳದ ಶಂಕರಲಿಂಗ. ಬಂತನಾಳ ಶಂಕರಲಿಂಗನ ಗುರು ವೃಷಭಲಿಂಗ. ಬಂತನಾಳದ ಋಷಭಲಿಂಗ ವಂಶ ಬಂದದ. ಹಿಂಗ ಪರಂಪರೆ ವಂಶ ಪರಂಪರೆಯಾಗಿ ಗುರುವಿನ ಮಟ್ಟ ಬಂದೈತಿ. ಹಿಂಗ ಬಂದಲ್ರಿಪ್ಪ? ಹೌದಿಲ್ಲ? ಬಂದದ. ಬೀರದೇವರ ಗುರು ರೇವಣ ಸಿದ್ಧ. ಹೌದಾ? ಹಾಲಮತ್ತದ ಮೂಲ ಗುರು ರೇವಣ ಸಿದ್ಧ. ಮಾಳಿಂಗ್ರೇನ ಗುರುವ ಬೀರದೇವರ. ಯಾರು? ಬುಳ್ಳಪ್ಪನ ಗುರುವ ಯಾರಿಪ್ಪ? ಮಾಳಿಂಗರಾಯ. ವಂಶ ಪರಂಪರೆ. ಅಮೋಘ ಸಿದ್ಧನ ಗುರು ಸ್ವಾಮಿಲಿಂಗ. ಹೌದಾ? ಸಂಕನಾಳ ಗುರುಲಿಂಗನ ಗುರು ಮನಮಿ ಮದಗೊಂಡ. ಹಿಂಗ್ ವಂಶದಲ್ರಿಪ್ಪ. ಅಲ್ಲೂರು ಸತ್ಯಪ್ಪ ಮಾಸ್ತರ್ಗ ಒಬ್ಬ ಗುರು ಅದಾನಿ. ಗುರು ಇರ್ಲಿಕ್ಕಂದ್ರ ಮೊದಲು ನಮ್ಮ ಕೈ ಸ್ವಚ್ಛ ಮಾಡಿದ್ರೆ ಮತ್ತೊಬ್ರು ಮೋತಿ ತೋದೇವ್ ಸ್ವಚ್ಛ ಹಾಕದ್ರಿ. ನಮ್ಮ ಕೈಗೆ ಸಗಣಿ ಮೆತ್ತಿತ್ತಂದ್ರ ಇನ್ನೊಬ್ರು ಮಾರಿ, ನಮ್ಮ ಕೈಗೆ ಮಸಿ ಹತ್ತಿತ್ತಂದ್ರ ಮತ್ತೊಬ್ರು ಮೋತಿ ತೋದ್ರೆ ಮೋತಿ ಸ್ವಚ್ಛ ಹಾಕದನ್ರಿ. ಮೊದಲು ನಾವು ಶುದ್ಧ ಆಗ್ಬೇಕು. ಮೊದಲು ನಾವು ಶುದ್ಧ ಆಗ್ಬೇಕಾದ್ರೆ ಗುರುವಿನ ಮಾಡ್ಕೋಬೇಕ. ಹೌದ್. ಮದುವೆ ಮುಂಜಿ ಒಳಗೆ ಹೆಣ್ಮಕ್ಳು ಇನ್ನೊಬ್ಬರಿ ಹೆಣ್ಮಗಳಿಗೆ ಆಯರಿ ಮಾಡ್ಬೇಕಾದ್ರೆ ಒಂದ್
ಆ ಸೀರೆಯನ್ನ ಬಿಚ್ಚಿ ಒಂದು ಸೀರೆ ಸೆರಗ ತಮ್ಮ ತಲೆ ಮ್ಯಾಗ ಹಾಕೊಂಡು ಇನ್ನೊಂದು ಸೀರೆ ಉಡಿಸ್ತಾರ. ಮತ್ತೊಬ್ಬರಿಗೆ ಸೀರೆ ಉಡ್ಸ್ಬೇಕಾದ್ರ ಶರಗ ಹೆಣ್ಮಗ ತನ್ನ ತಲೆ ಮ್ಯಾಗ ಮೊದಲು ಹಾಕೋತಾಳ. ಹೌದಾ? ಶರಗ ತಳಗ ಬೀಳಬಾರ್ದತ್ತ. ಹಾ ಇಲ್ಲಿ ಅದ ನೋಡ್ರಿ, ಆಹಾ ವಿಜಯಪುರ ಜಿಲ್ಲಾ ಕಕ್ಕಳ ಮೇಲೆ, ಏನು ಕಕ್ಕಳ ಮೇಲೆ, ಸಿಂದಗಿ ತಾಲೂಕಿನ ಕಕ್ಕಳ ಮೇಲೆ ಊರದ. ಸಿಂದಗಿ ತಾಲೂಕದಾಗ ಕಕ್ಕಳ ಮೇಲೆ ಊರದ ಗುರುವಿನ ಮಹಿಮಾ ಹೆಂಗದ ಕೇಳ್ರಿ. ಹೆಂಗದ್ರಿಪ್ಪ? ಕಕ್ಕಳ ಮೇಲೆ ಏನಾತ ಊರಾಗ? ತಾಯಿ ನಾಗಮ್ಮ, ತಂದೆ ಲಚ್ಚಪ್ಪ ಪಂಚಾಳ ಬಡಿಗೇರು. ಹೌದ್ ಪಂಚಾಳ ಬಡಿಗೇರು. ಅವ್ರು ಏನು ಮಾಡಿದ್ರಂದ್ರ, ಏನ್ ಮಾಡ್ತಾರ? ಯಡಿಯೂರ ಈರಭದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಶಿರಸಂಗಿ ಕಾಳಮ್ಮಗ ನಡ್ಕೊಂಡ್ರು. ಶ್ರೀಸಂಗಿ ಕಾಳಮ್ಮ ದೇವಿ ನಿಮ್ಮ ದೇವರಿಗೆಲ್ಲಾ ನಡ್ಕೊಂಡ್ರು. ಮಕ್ಕಳ ಆಗಲಿಲ್ಲ. ಅವ್ರು ಹೇಳಿದ್ರತ್ತ, ಏನತ್ತ? ಶ್ರೀಶೈಲ ಮಲ್ಲಿಕಾರ್ಜುನ ಯಡಿಯೂರ ಈರಭದ್ರ ಶಿರಸಂಗಿ ಕಾಳಮ್ಮ ಹಿಂಗ ನಡ್ಕೊಂಡ ಕೂಡಿ ಅವ್ರು ಹೇಳಿದ್ರತ್ತ. ನಡ್ಕೊಂಡ ಗಣಿ ದೇವ್ರು ಹೇಳಿದ್ರತ್ತ ಅವ್ರಿಗೆ. ಏನತ್ತ ದೇವ್ರ? ಯವ್ವ ಯವ್ವ ನಾಗಮ್ಮ, ನಿನ್ನ ಹೊಟ್ಟೆಲೆ ಮಕ್ಕಳ ಆಗಂಗಿಲ್ಲ, ನೀ ಹುಟ್ಟ ಬಂಜೇದಿ. ಹೌದು, ನೀಗದಟ್ಟಿ ಕೆಲಸ ಮಾಡು, ಹೊಟ್ಟೆ ಹೆಸರು ಊಟ ಮಾಡು. ಹೊಟ್ಟೆಸ್ತ್ರ ಊಟ ಮಾಡಿ ನಿನ್ನ ಹೊಟ್ಟೆಲೆ ಒಟ್ಟು ಮಕ್ಕಳ ಹೊಟ್ಟೆ ನಿನ್ನ ಹೊಟ್ಟೆಲಿ ಆಗಂಗಿಲ್ಲ ಅಂತ ದೇವ್ರು ಹೇಳಿದ್ರು. ಅವ್ರು ದೇವ್ರು ಹೇಳಿದ್ರು. ಆಗಿನ ಕಾಲಕ್ಕ ತಾಯಿಗೆ ಬಾಳ ಕೆಟ್ಟ ಐತ್ರಿ. ಹೌದ್ ಏನ್ ಮಾಡ್ತಾಳ್ರಿಪ್ಪ? ತಾಯಿ ತಂದೆ ದುಃಖ ಮಾಡಿ ದಿನ ನೆರವರಿ ಮಂದಿ ಬೈತಿದ್ರು. ನೊಂದೇ ಮಾತಾಡ್ತಿದ್ರು ನಾಗಮ್ಮ ಹುಟ್ಟ ತಾಯಿ. ಬಂಜೇರ ಮೊತ್ತಿ ನೋಡಬಾರ್ದು, ಆಹಾ ಎಲ್ಲರ ಒಳ್ಳೆ ಕೆಲ್ಸ ಕೊಟ್ಟೇವಂದ್ರ ಇವೆಲ್ಲ ಬಂಜೇರ್ ಇದ್ರಿಗೆ ಬಂದ್ರಂದ್ರ ನಮ್ಮ ಕೆಲಸ ಹೋದ ಕೆಲಸ ಗಂಡಾಗಲ್ಲ ಕೇಳಾಕದತ್ ನೊಂದೇ ಚುಚ್ಚು ಮಾತಾಡ್ತಿದ್ರು. ಮುಂದೆ ಆಡಕತ್ರು. ಏನ್ ಮಾಡ್ತಾರ? ಅವಾಗ ತಾಯಿ ತಂದೆ ವಿಷ ಕುರ ಪ್ರಾಣ ಬಿಡ್ಬೇಕತ್ತ. ಬಟ್ಟಲದಾಗ ವಿಷ ಹಾಕೊಂಡ್ ಇನ್ನೇನ್ ಕುಡಿಬೇಕತ್ತ ಗಂಡ ಹೆಂಡತಿ ರಾತ್ರಿ ಬಾರದಾಗ ಕೂತಿರು. ಅವಾಗ ನೋಡ್ರಿ ಏನಾತು? ಆಕಾಶವಾಣಿ ಆಯ್ತು. ಏನಾಯ್ತು? ಒಬ್ಬ ಹೆಣ್ಮಗಳ ನೆರಮನಿ ಹೆಣ್ಮಗಳು ಗೀಸುಕಲ್ಯ ಪದ ಹಾಡಕತ್ತಿರತ್ತ. ಏನತ್ರಿಪ್ಪ? ಆಗಿನ ಕಾಲಕ್ಕೆ ಬೀಸ್ತಿದ್ರು. ಹಿಂದಕಿನ ಕಾಲಾಗ ನಮ್ಮ ಮೌದರಿ ಬೀಸ್ತಿದ್ರಿ. ಹೌದಾ? ಈಗೆಲ್ಲಾ ಗಿರಣಿ ಬಂದಾವು. ಬಂದವ್ರೆ. ಅವಾಗ ಏನ ಪದ ಹಾಡಿದ ಮೌ ಅಂದ್ರ, ಏನ್ ಹಾಡ್ತಿದ್ರು? ಮಕ್ಕಳ ಬೇಕಂದ್ರ ಪಟ್ಟಣಕ್ಕ ನಡಿಯರಿ, ಪಟ್ಟಣದ ಕೆಳಗ ಅರಿಕೇರಿ, ಅರಿಕೇರಿ ಅರಿಕೇರಿ, ಪಟ್ಟಣದ ಕೆಳಗ ಅರಿಕೇರಿ ಅಮಸಿತ್ಗ ಹೋದಾರ ಏನ್ ಆಗ್ತದ? ಹುಟ್ಟ ಬಂಜರಿಗೆ ತೊಟ್ಟಿಲ ಹೊರಿಸಿ ಕಳಿವ್ಯಾನ ಅಂತ ಪದ ಹಾಡಕತ್ತಿದ್ರಿ. ಹೌದ್. ಆ ಪದ ಕಿವಿಗೆ ಬಿತ್ತತ್ ಕೇಳಿದ್ರೆ ನಾಗಮ್ಮ ತಾಯಿ. ನಾಗಮ್ಮ ಲಚ್ಚಪ್ಪಗ ಆ ಪದ ಕಿವಿಗೆ ಬಿತ್ತು. ಹೌದಾ? ಬಿಸಿಲ ಬಟ್ಟಲ ಅಲ್ಲೇ ಮನೆಯಾಗಿಟ್ಟು ನಡ್ಕೋತ ನಡ್ಕೋತ ಜಾಮ ಜಳಕ ಮಾಡಿ ನೇಮ ನಿಷ್ಠೆ ಮಾಡಿ ಮಡಿಕಳದ ಮಡಿ ಹುಟ್ಟು ಆ ತಾಯಿ ತಂದೆ ನಡ್ಕೋತ ಮುಮ್ಮೆಟ್ಟಿ ಗುಡ್ದಾಗ ಹೋಗಿ ಹೋಗಿ ಅಮೋಘ ಸಿದನ ಸೇವಾ 12 ವರ್ಷ ಮಾಡಿದ್ರತ್ತ. 12 ವರ್ಷ ಮಾಡಿದ್ರು. ಏನಾತ್ರಿಪ್ಪ? ತಾಯಿ ಭಕ್ತಿ ಹಣ್ಣು ಐತ್ರಿ. ಏನ್ ಮಾಡ್ತಾನ ಮೋಗ ಸಿದ್ಧ ಮುತ್ಯ? ಅವಾಗ ತಾಯಿ ಮನಸ್ಸು ನೋಡ್ಬೇಕ ತಿಳ್ಕೊಂಡ ಜಂಗಮ ರೂಪ ಧಾರಣೆಯನ್ನ ಮಾಡಿ ಏನ್ ಮಾಡ್ತಾನ? ಅಲ್ಲಿ ಕಕ್ಕಳ ಮೇನಿ ನಾಗಮ್ಮನ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾನ್ ಬೇಡ್ತಾನ. ಮೋಗ ಸಿದ್ಧನೇ ಸಾಧನ ವೇಷ ತೊಟ್ಟು ಹೋಗ್ಯಾನ. ಯವ್ವ ಭಿಕ್ಷಾನ್ ದೇಹಿ ಅತ್ತ ಬಾಗಿಲ ಮುಂದೆ ಜೋಡಿಗೆ ಹಿಡ್ಕೊಂಡ ನಿಂತ. ಹೌದಾ? ತಾಯಿ ನೀರ ನಾಗಮ್ಮನ ಮನಸ್ಸ ತುಪ್ಪದಂಗ ಆಗಿತ್ರಿ. ಹೌದ್. ಪಕ್ವಾಗಿತ್ತು. ಮರದಾಗ ಜ್ವಾಳ ಹಾಕೊಂಡ್ ನೀಡಾಕ್ ಬಂದ್ರು. ತುಂಬಿದ ಮರದಾಗ ಜ್ವಾಳ ಹಾಕೊಂಡ್ ಬಂದ ಸನ್ಯಾಸಿಗೆ ನೀಡಿ ಏನಂತಾಳ? ತಾಯಿ ಹೊಳತಿದಳು. ಮುತ್ತ ಕೇಳ್ದ. ಏನಂತ ಕೇಳ್ತಾನ? ಮೋಗ ಸಿದ್ಧನೇ ಸಾಧನ ವೇಷ ತೊಟ್ಟು ಬಂದಾನ. ಯವ್ವ ನಿನ್ನ ಹೊಟ್ಟಿಲೆ ಮಕ್ಕಳದಾವನ ಅಂತ ಕೇಳ್ದ. ಹೌದ್. ಕಣ್ಣೀರ್ ಬಂದು ಹತ್ತರಿ ತಾಯಿಗೆ. ತಾಯಿ ಕಣ್ಣೀರ್ ಸುರ್ಸಾಕತ್ತುಳಪ್ಪ. ಯಪ್ಪ, ಯಡಿಯೂರು ಈರಭದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಶಿರಸಂಗಿ ಕಾಳ ಹಚ್ಚಿದ ಕಲ್ಲ ಒಂದು ಉಳಿಲಿಲ್ಲಪ್ಪ. ನನ್ನ ಹೊಟ್ಟಿಲೆ ಮಕ್ಕಳಾಗಲ್ಲತ್ತ ದೇವ್ರು ಹೇಳ್ಯಾರ. ನನ್ನ ಹೊಟ್ಟಿಲೆ ಮಕ್ಕಳಾಗಲತ್ತ ಶ್ರೀಶೈಲ ಮಲ್ಲಿಕಾರ್ಜುನ ಹೇಳ್ಯಾನ. ಯಡಿಯೂರು ಈರಭದ್ರ ಹೇಳ್ಯಾನ. ನನ್ನ ಹೊಟ್ಟಿಲೆ ಮಕ್ಕಳಿಲ್ಲಪ್ಪ ಅಂದ. ಹೌದ್. ಏನಂತಾನ ಸಾಧು? ತಾಯಿ ಅಂದಗಣೆ ಭಗವಂತಂದ ಏನಂತ್ರಿಪ್ಪ? ಏನಿಲ್ಲವ, ಹಾ ಹಿಡಿ ಪ್ರಸಾದ್ ಹಿಡಿ ಭಂಡಾರ ಹಿಡಿಯವ, ನಾನೇ ನಿನ್ನ ಹೊಟ್ಟೆಲೆ ಹುಟ್ಟಿ ಬರ್ತೀನಿ. ಗುರುತ್ ಹಿಡಿದು ನನ್ನ ಹೆಸರೇ ಇಡುವನ್ನ ಮಾಯಾ ಪ್ರಪಂಚದಾಗ ಮರ್ತಗಿರ್ತಿ ತಾಯಿ ಹುಟ್ಟಿದ ಮಗನ ಹೆಸರು ಸಿದ್ದಣ್ಣ ತಿಳಿಯವ್ವ ಅಂತ ಹೇಳ್ದ. ಹೌದಾ? ನೋಡ್ರಿ, ಹಾ ಇವ್ರ ದೇವರಿಗೆ ಕೆಲಸ ಆಗಲಿಲ್ಲ. ದೇವ್ರಿಗೆ ಆಗ್ಲಾರ ಕೆಲಸ ಒಬ್ಬ ಗುರು ಮಾಡ್ಯಾನ. ಅಮಸಿನ ಮತ್ತೆ ಗುರು ಹೋಗಿ ನೀಡಿದ. ತಾಯಿ ಗರ್ಭವತಿ ಆದಳು. ವರ್ಷ ತುಂಬರು ಒಟ್ಟಿಗೆ ಗಂಡಸ್ ಮಗನ ಹಡದಳು ನಾಗಮ್ಮ ತಾಯಿ ಗಂಡಸ ಮಗನ ಹಡದಳು. ಏನಾತ್ರಿ? ಅವಾಗ ಶ್ರೇಷ್ಠವಾಗಿರ್ತಕ್ಕಂತ ಶೀಲವಂತರು
ಏನೋ ಪಂಚಾಳ ಬಡಿಗೇರ್ ಸಮಾಜದವ್ರವ್ರು ಅವ್ರಂದ್ರತ್ತ ಏನತ್ತ ನಮ್ಮ ಮನಿ ದೇವ್ರ ತಿಂತ್ರಿ ಮೌನಪ್ಪ ಅದಾನ, ಅದಾನ ಯಡಿಯೂರ್ ಈರಭದ್ರ ಅದಾನ, ಹೌದಾ ಶಿರಸಂಗಿ ಕಾಳಮ್ಮ ಅದಾಳ. ಅದಾಳ ಕಾಳಪ್ಪರ ಇಡೂನ್ ಇರ್ಲಿಕ್ಕಪ್ಪ ಅಂದ್ರ ಮೌನಪ್ಪರ ಇಡ್ರಿ. ಹೌದ್ ನಾವರ ಪಂಚಾಳ ಬಡಿಗೇರಿ ಕಾಳಪ್ಪರ ಇಡಮು ಮೌನಪ್ಪರ ಇಡಮು ಹುಟ್ಟಿದ ಖುಷಿಗೆ ಕುರುಬರಿ ಹೆಸರು ಇಟ್ಟೇವಂದ್ರ ನಮ್ಮ ಕುಲಕ್ಕ ಮಕ್ಕಳು ನೆರಮನೆಯವ್ರು ಬೈತಾರ. ಆಹಾ ಮಾಯಾ ಪ್ರಪಂಚದಾಗ ಮರ್ತ ಏನ್ ಮಾಡಿದ್ರ ಅಂದ್ರ ಹುಟ್ಟಿದ ಖುಷಿಗೆ ಮೌನಪ್ಪ ಅಂತ ಹೆಸರಿಟ್ರು. ಮೌನಪ್ಪ ಅಂತ ಹೆಸರಿಟ್ರಿ. ಹೌದಾ ಹುಟ್ಟಿರುವಂತ ಕೂಸು ತೊಟ್ಟಲ್ದಾಗಿನ ಜಿಗದ ಹೋದ ಆಕಳ ಕಾಲಾಗ ಆಡಾಕತ್ತು. ಹೌದ್ ಕೆಟ್ಟ ಕಿರಿಕಿರಿ ಮಾಡ್ಲಿಕ್ಕತ್ತು ಕೂಸ. ಅವಾಗ ತಾಯಿಗೆ ಚಿಂತಾಯ್ತು. ಏನ್ ಮಾಡ್ತಾಳ ಹೊಳ್ಳಿ ಮತ್ತ ಸಾಧನ ರೂಪ ತೊಟ್ಟ ಮುತ್ಯ ಬಂದ. ಏನ್ ಹೇಳ್ತಾನ ತಾಯಿ ತಾಯಿ ಹೇಳಿದ್ರಪ್ಪ ನನ್ನ ಮನ್ಯಾಗ ಕೂಸು ಕಿರಿಕಿರಿ ಮಾಡಾಕತ್ತದ ಹೆಂಗ್ ಮಾಡ್ಲಿ ಅಂದ್ರು. ಹೌದಾ ಅಮಸಿನ ಮುತ್ಯ ಬೇರೆ ರೂಪ ಧಾರಣ ಮಾಡ್ದಾಗ ಹೇಳ್ಯಾನ. ಏನತ್ತ ಯವ್ವ ಹಿಂದ ಏನಾರ ಬೇಡ್ಕೊಂಡಿದ್ದೇನ ತಾಯಿ? ನಿಮ್ ಮನಿಗ್ ಬಂದ್ ಯಾರ ಮಾತ್ಮುರ್ ಬಂದ್ ಏನ ಹೇಳಿ ಹೋಗಿದ್ರೇನು? ಯಪ್ಪ ಹೇಳ್ಯಾನ. ಕರೆ ನಾ ಮರ್ತೀನಿ ಮಾಡ್ತಾನ ಬ್ಯಾರೆ ಹಿಟ್ಟಿನಿಂದ ಹೇಳ್ಯಾನವ. ಏನತ್ತ ಮೌನವಾಗಿ ಕುಂದ್ರವ ಅಲ್ಲಿವ. ಮೌನಪ್ಪ ತಿಟ್ಟಿಯವ ಮೌನಾಗಿ ಕುಂದ್ರವ ಅಲ್ಲವ. ಗಂಡ ಕನಸು ಹೇಳ್ತಾನ, ಉಂಡ ಊಟ ಹೇಳ್ತಾನ, ಕೈಲಾಸೊಳಗೆ ಸುದ್ದಿ ಹೇಳ್ತಾನ, ಪಾತಾಳದೊಳಗಿನ ಬೇದ ಹೇಳ್ತಾನ, ಪಾತಾಳನಿಗೆ ಬೇದ ಹೇಳ್ತಾನ. ಒಂದೇ ದಿನದಾಗ ಬಿತ್ತಿ ಒಂದೇ ದಿನದಾಗ ಬೆಳಿತಾನ. ಸಿದ್ಧಾಟಿಗೆ ಮಾಡುವಂತ ಸಿದ್ಧ ಪುರುಷನೇ ನಿನ್ನ ಹೊಟ್ಟಿಲೆ ಹುಟ್ಟ್ಯಾನ ತಾಯಿ. ಮೌನಪ್ಪ ಹೆಸರು ತೆಗಿತಾಯಿ ತೆಗಿ ಒಳ್ಳೆ ನಿನ್ನ ಮಗನ ತೊಟ್ಟಲ್ದಾಗ ಹಾಕಿ ಅಮಸಿದ್ದ ತವಾಗ ನಾಮ ಮಾಡು. ಅವ ಜಗತ್ತದವಾಗ ಕೀರ್ತಿ ಶಾಲೆಯಾಗಿ ಮೆರ್ತಾನತ್ತ ಗುರು ಆಶೀರ್ವಾದ ಮಾಡಿ ಹೇಳಿ ಹೋದ. ಏನ್ ಮಾಡ್ತಾ ತಾಯಿ ನಾಗಮ್ಮ ತಾಯಿ ನೆರವನಿ ಹೊರಮನಿ ಬಾಲ್ಯರನ್ನ ಕರೆಸಿ ಮಗನ ತೊಟ್ಟಲ್ದಾಗ ಹಾಕಿ ಹಳ್ಳಿ ನಾಮಕರಣ ಮಾಡ್ಯಾರಿ. ಏನತ್ತ ಅಮಸಿದ್ದ ಸಿದ್ಧ ಅಂತ ಕರೆದ್ರು. ಏನಾಯ್ತು ಮುಂದ? ಅವನೇ ಮುಂದ ಲಚ್ಚಾಣದ ಸಿದ್ಧಲಿಂಗ ಆದ. ಹೌದು ಇದು ಗುರುವಿನ ಕೆಲಸ ಆಗದಿಲ್ರಿ. ಏನ್ ಮಾಡ್ಯಾರ ಮತ್ತೆ ಗುರು? ದೇವರಿಗೆ ಕೊಡೋದಾಗ್ಲಿಲ್ಲ, ರೊಟ್ಟಿಲಿ ಮಕ್ಕಳಿಗೆ ಗುರು ಕೊಟ್ಟಾನ. ನನ್ನ ಗುರು ಮಕ್ಕಳ ಕೊಟ್ಟಾನ. ಹೌದಾ ಇಲ್ಲಿ ಕೇಳಿನ ಮುಂದೈತಿ. ಏನ್ ಮಾಡ್ತಾನ ಈ ಗುರುವ? ಇನ್ನೊಮ್ಮೆ ಏನ್ ಮಾಡಿದ್ದಂದ್ರ ಏನ್ ಮಾಡಿದ್ರಿಪ್ಪ ಇಂಥವ್ರ ಏನ್ ಮಾಡಾಕತ್ತಿದ್ರ ಕಡಗೋಳ ಮಡ್ಯಾಳಪ್ಪ ಮುತ್ಯ. ಏನು ಕಡಕೋಳ ಮಡ್ಯಾಳಪ್ಪ ಮುತ್ಯ? ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನಾಗ ಬರ್ತದ ಕಡಕೋಳ ಅನ್ನುವಂತ ಸನ್ಯಾಸಿ ಏನ್ ಮಾಡ್ದ? ಅವ ದಿನನಿತ್ಯ ಮಠದ ಮನ ಕೊಟ್ಟು ಬೇಡಿದವರಿಗೆ ಬೇಕಾದ ಕೊಟ್ಟು ಜಗತ್ತ ಕಲ್ಯಾಣ ಮಾಡ್ತಿದ್ದ. ಲಕ್ಷ್ಮೀ ತಾಯಿ ಗುಡಿಗೆ ಬಂದ ಪೂಜಾರಿಗಳು ಏನ್ರ ಕೊಡ್ತಾರೆ, ಒಳ್ಳೇದಕ್ಕ ಹೋಗ್ಯವ. ಹಿಂಗ್ ಕ್ಯಾವಿ ಹಾಕೊಂಡ್ ತಿರ್ಗಾವ್ ಕಡ್ಕೊಳ ಮುತ್ಯ. ಕ್ಯಾವಿ ಹಾಕೊಂಡು ಯಾವಾಗ ಜಳಕ ಮಾಡವ, ಪೂಜಿಲ್ಲ ಪುನಸ್ಕಾರ ಇಲ್ಲ, ಅವಧೂತನ ಗತೆ ಯಥಾರ್ಥನ ಗತೆ ತಿರ್ಗ್ಯಾಡವ. ಅವಾಗ ಏನ್ ಮಾಡಿದ್ರು? ಊರಾಗಿರೋರು ಒಂದಿಷ್ಟು ಮಂದಿ ಉಡಾಳ ಮಂದಿ ಊರಿನಲ್ಲಿ ಇರೋವ್ರೆ ನೋಡ್ರಿ. ಇರವ್ರಿ ಅಲ್ರಿಪ್ಪ. ಅವ್ರ ಅಂದ್ರತ್ತ ಏನತ್ತ? ಕಡ್ಕೋಳ ಮಾಡ್ಯಾಳಪ್ಪ, ಬೇಡಿದವಾಗ ಬೇಡಿದ ಕೊಡ್ತಾನತ್ತ. ಹುಟ್ಟು ಬಂದವ್ರಿಗೆ ಮಕ್ಕಳ ಕೊಡ್ತಾನತ್ತಿ ಸಾಧು. ನೋಡಮ್ಮ ನಾವು ಹೋಗಿ ಮಕ್ಕಳ ಕೇಳ್ ನಡ್ರಿ ಅಂತ ಹೇಳಿ 4-5 ಮಂದಿ ಹುಡುಗರು ಕೂಡಿ ಅದ್ರಾಗಿ ಒಬ್ಬ ಸೀದಾ ಇದ್ದ ಹುಡುಗಗ ಕಣ್ಣ ಮುಗಲೆ ಚಂದ ಹೆಣ್ಣು ಹುಡುಗರ ಗತಿ ಇದ್ದ ಹುಡುಗಗ ಸೀರೆ ಉಡಿಸಿ ಗಡ್ಡ ಮೀಸಿ ಬೋಸಿ ಅವಾಗೆಲ್ಲ ಸೀರೆ ಉಡ್ಸ್ಕೊಂಡ್ ಮಠಕ್ ಕರ್ಕೊಂಡ್ ಹೋದ್ರತ್ರಿ. ಯಾರು? ಕಡ್ಕೊಳ ಮುತ್ಯನ ಬಲ್ಲಿ ಮಠಕ್ ಕರ್ಕೊಂಡ್ ಹೋದ್ರು. ಕಡ್ಕೊಳ ಮುತ್ಯನ ಬಲ್ಲಿ ಮಠಕ್ ಕರ್ಕೊಂಡ್ ಹೋಗಾಗ ಎಲ್ಲಾ ಮಂದಿ ಬರ್ತಿದ್ರು, ಬೇಡ್ಕೊಂಡು ಹೋಗಿದ್ರು, ಕಾಲ್ಸ ಮಾಡ್ತಿದ್ರು, ಪ್ರಸಾದ ಹಚ್ಕೋತಿದ್ರು, ಇವತ್ತಿ ಹಚ್ಕೋತಿದ್ರು, ತಮ್ಗ ಬೇಕಾದಂತ ಫಲ ತಗೊಂಡ್ ಹಾಕಿದ್ರು ಮನಿಗೆ. ಇವ್ರು 4-5 ಮಂದಿ ಮೊದ್ಲೇ ಮಾತಾಡ್ಕೊಂಡ್ ಹೋಗ್ಯಾರ ನೋಡ್ರಿ. ಹೌದಾ? ಹೋಗಿ ಕಾಲ್ ಮಾಡಿ ಕೇಸಿನ ಮುತ್ಯಾನ ಮುಂದೆ ಕೂತ್ರು. ಆ ಹೆಣ್ಣು ಹುಡುಗಿ ಸೀರೆ ಉಡ್ಸಿದ ಹುಡುಗಿ ಕಾಲ್ ಮಾಡಿ ದೂರ ಸರ್ ಕುಂತ ಹುಡುಗ ಕಾಲ್ ಸರ್ ಸ್ವಾಮಿ ದೂರ ಮ್ಯಾಗ ಕೂತು ಏನ್ ಬೇಕಾಗ್ಯದವ ಆತಕ್ಕೇನವ? ಏನ್ ಬೇಕಾಗ್ಯದ ಬಾಯಿ ನೀ ಬಂದಿಯಲ್ಲ ಮಠಕ್ಕ ಅಂದ ಕಡ್ಕೊಳ್ ಮುತ್ಯ ಗೊತ್ತಾಗಿತ್ತು ಇವ್ರ ಮಕ್ಕಳ ನಾಟಕ ಮಾಡಾಕತ್ತಾರ ಅಂದು. ಏನ್ ಅನ್ಬೇಕ್ರಿ? ಆಕಿ ಏನ್ ಸೀರೆ ಉಟ್ಕೊಂಡಿದ್ ನೋಡ್ರಿವ. ಅವನ ಗಂಡನ ಗತೆ ಇನ್ನೊಬ್ಬ ಆಗಿದ್ದ, ಆಕಿನ ಗಂಡ್ರ ಗತೆ ಇನ್ನೊಬ್ಬ ಹುಡುಗ ಆಗಿದ್ದ. ಏನಂತಾನ? ಯಪ್ಪ ನಮ್ ಮದುವೆಯಾಗಿ 12 ವರ್ಷ ಆಗ್ಯದಪ್ಪ, ನಮ್ ಹೊಟ್ಟಿಲೆ ಮಕ್ಕಳಿಲ್ಲ, ನಿಮ್ ಮಕ್ಕಳ ಕೊಡ್ತಾನ ಸುದ್ದಿ ಕೇಳಿ ಬಂದೇವ್ ಮುತ್ಯ. ಮಕ್ಕಳ ಕೊಡುವಂತ ಸುದ್ದಿ ಕೇಳಿ ಬಂದೇವಪ್ಪ. ನಾನ್ ಹೆಂಡತಿಗೆ ಮಕ್ಕಳಾಗಂಗ ಮಾಡ ಮುತ್ಯ. ಮಕ್ಕಳ ಕೊಡುವಪ್ಪ ಅಂತ ಕಾಣ್ ಹಿಡ್ಕೊಂಡ್ರಿ. ಗಂಡ ಹುಡುಗ ಸೀರೆ ಉಡಿಸಿ ಕರ್ಕೊಂಡ್ ಹೋಗ್ಯಾರ. ಅವಾಗ ಮುತ್ಯ ಅನ್ನತ್ತ ಏನಂತ ಮಡ್ಯಾಳಪ್ಪ ಮುತ್ಯ? ಪ್ರಸಾದ ತಗೊಟ್ಟ ತಲೆ ಮ್ಯಾಗ ಅಷ್ಟ ಇಟ್ ಹೇಳ್ದ. ಏನತ್ತ? ವರ್ಷ ತುಂಬದ್ರಾಗೆ ಗಂಡಸ ಮಗನ ಹಡಿತಿ ಹೋಗ್ಯಾವ ಅಂದ್ಬಿಟ್ಟ. ವರ್ಷ ತುಂಬರೊಳಗೆ ಗಂಡಸ ಮಗನ ಹಡಿತಿ ಅಂತ ಗಂಡ ಹುಡುಗ ಹೇಳ್ಯಾರ ಮಡ್ಯಾಳಪ್ಪ ಮುತ್ಯ. ಅವ ಗಂಡ ಮಗನೇ ಸೀರೆ ಉಟ್ಕೊಂಡ್ ಹೋಗ್ಯಾನ. ಏನಂತಾರ ಅವ್ರು? ಪ್ರಸಾದ ತಗೊಂಡ್ ಮಡ್ದ ಹೊರಗೆ ಬಂದ್ ಸೀರೆ ಕಾದ್ ನಗಲಾಕತ್ರು ಒಬ್ಬಕ್ಕೊಬ್ರು.
ಎಟ್ಟು ಸುಳ್ಳು ಅಂಶ ನೋಡಿ ಮಗ ಸಾಧು. ನೋಡಿ ಇವ ಸಾಧು ಕಣ್ ಸೇರ್ತಾನಂತ ಉಂಡು ಊಟ ಹೇಳ್ತಾನಂತ ಬೇರೆದವ್ರಿಗೆ ಬೇಕಾದ ಕೊಡ್ತಾನಂತ ಗಂಡಸರಿಗೆ ಮಕ್ಕಳು ಕೊಡ್ತಾನ ಈ ಮಗ ಸಾಧು ಅಂತಿದ್ರ ತವ್ರು. ಮಗ ಗಂಡಸ್ರಿ ಮಕ್ಕಳು ಕೊಡ್ತಾನ ಆಹಾ ಇವನು ಬಾಲಿ ಜನರಿಗೆ ತಲೆ ಕಟ್ಟ ಮೊಳ ಸುಳಿ ಮಕ್ಕಳು 10 ಮಂದಿ ಬೇಕಾಗ್ತಾರ ಅವ್ರು ಆ ಹುಡುಗರು ನೋಡ್ರಿ ಏನಾತು 1 ತಿಂಗಳು ಹೋತು 2 ತಿಂಗಳು ಹೋತು 3 ತಿಂಗಳು ಹೋಯ್ತು ಆ ಸೀರೆ ಉಟ್ಕೊಂಡಂತ ಹುಡುಗನ ಚಿನ್ನ ಬದಲಾಗತ್ತು. ಸೀರೆ ಉಟ್ಕೊಂಡಂತ ಹುಡುಗನ್ ಚಿನ್ನ ಬದಲಾಯ್ತ್ರಿ ಆಹಾ 4 ತಿಂಗಳಾಯ್ತು 5 ತಿಂಗಳಾಯ್ತು ಹೊಟ್ಟೆ ಬರಕ್ ಚಲೋ ಮಾಡ್ತ್ರಿ ಅವ್ ಮಗನಿಗೆ. ಹೌದು ಕಸಗ್ ಮಾವಿನಕಾಯಿ ತಿನ್ನಂಗ ಆಗುದು, ಹುಣಸಿಕಾಯಿ ತಿನ್ನಂಗ ಆಗುದು, ಎರಿಮಣ್ಣು ತಿನ್ನಂಗ ಆಗುದು. ಹುಡುಗ ಚಲೋ ಅದು ಹೊಲಕ್ಕೆ ಗಳೆ ಹೋದ್ಗಣೆ ಮಗ ಗಳೆ ಹೊಡಿಬಿಟ್ಟು ಮಣ್ಣು ತಿನ್ನಕ್ ಚಲೋ ಮಾಡ್ದನ್ರಿ ಗಂಡ ಹುಡುಗ. ಗಂಡ ಹುಡುಗ ಆಹಾ ಮುಂದ 6-7 ತಿಂಗಳಾಯ್ತ್ರಿ ಪಸಂದ ಹೊಟ್ಟಿ ಬತ್ತಲ ಮನ್ಯಾಗ ತಾಯಿ ಅಂದಳು ಯಾಕ ತಮ್ಮ ಯಾಕ ಮಲ್ಲಪ್ಪ ಹಿಂಗ್ಯಾಕ್ ಮಾಡಾಕತ್ತೀರಿ ಇಟ್ಟು ದಿನ ಬೇರೆ ಐತಿ ಈಗ ಬೇರೆ ಆಗಿ ತಮ್ಮ ಹೊಟ್ಟಿ ಬರಾಕತ್ತದ. ಹೊಟ್ಟಿ ಬರಾಕತ್ತಿ ನಡಿ ಹೆಣ್ಮಕ್ಳಿಗೆ ಕೈ ಬೀಸ್ ನಡಕತ್ತಿ ಏನಾಗ್ಯದ ಅಂದಳ್ರಿ. ಹೌದು ಹೌದಾ ಅವಾಗಂದ ಯವ್ವ ನನಗ್ ಗೊತ್ತಿಲ್ಲ ಈ 4-5 ಮಂದಿ ನಮ್ಮ ದೋಸ್ತರು ಕೂಡಿ ಮಡ್ಯಾಳಪ್ಪ ಮುತ್ಯ ಮೇಲೆ ಕರ್ಕೊಂಡ್ ಹೋಗಿದ್ರಿ ನನ್ನ ಮಡ್ಯಾಳಪ್ಪನ ಬಾಲಿ ನನ್ನ ಸೀರೆ ಉಡ್ಸಿ ಕರ್ಕೊಂಡು ಹೋಗಿ ಏನಂತಾರ ನನಗ ಗಂಡಸು ಮಕ್ಕಳ ಅಕ್ಕವತ್ ಬೇಡ್ಕೊಂಡೇವಿ ವರ್ಷ ತುಂಬದ್ರಾಗ ಚಲೋದ್ ಅಕ್ಕವತ್ ಮುತ್ತೆ ಹೇಳಿ ಕಳ್ಸ್ಯಾನ. ಅದಕ್ಕೆ ಹಿಂಗಾಗ್ಯದ ನೋಡಿ ಅವ್ವ. ನನಗ್ ಹಿಂಗಾಗ್ಯದ ಹೆಂಗ್ ಮಾಡ್ಲಿ ಅವತ್ತ ಊರ್ ಮುಂದ್ ಅಳಾಕತ್ತನ್ರಿ. ಹೌದಾ ಅವಾಗ ತಾಯಿ ಗುಣವಂತಿದಳು ಕರ್ಕೊಂಡ್ ಹಾಳಿ ಮಾಡ್ಯಾಳಪ್ಪ. ಮಗನ ಕರ್ಕೊಂಡಂತ ಉಡಾರ್ ಹುಡುಗರು ನೋಡಿ ಕೂಡಿ ಹಿಂಗ್ಯಾಕ್ ಮಾಡಕ್ ಹೋದ್ಯಪ್ಪ. ಆ ತ್ರಿಕಾಲ ಜ್ಞಾನಿ ಅದ ನಮ್ಮ ಗುರು ಸಮರ್ಥದಾನಯಪ್ಪ. ಗುರುವ ಹಾ ಸಮರ್ಥದಾನ ಅದಾನ ಅವಂಗ್ಯಾಕ ನಿಂದಿ ಆಡಕತ್ರಿ ತಿಳ್ಕೊಂಡ ಮಗನ ಕರ್ಕೊಂಡ್ ಹೋಗಿ ಮಡ್ಯಾಳಪ್ಪಗ ಕರ್ಕೊಂಡು ಮಲಯಾಳ ಪುತ್ತನ ಕಾಲ್ ಹಿಡ್ಕೊಂಡ್ರಿ. ತಾಯಿ ಯಪ್ಪ ಭಗವಂತ ನೀ ಜಗತ್ತದ ಉದ್ಧಾರ ಮಾತಿ ಜಗತ್ತ ಕಲ್ಯಾಣ ಮಾಡವದಿ. ನೀನೇ ಕಣ್ಣೀರ್ ಒಣಸೋ ನನ್ನ ಕಣ್ಣೀರ್ ಹಾಕಿಸ್ಬೇಡಪ್ಪ. ಯಪ್ಪ ನನಗಿರೋ ಒಬ್ಬನೇ ಮಗ ಅದನ್ನ ತಿಳಿದ್ರಾಗ್ಲಿ ತಿಳಿಲಾರ್ದ್ರಿ ಆಗ್ಲಿ ನನ್ನ ಮಗ ಬಂದಕ್ಕೆ ಜನ ತಪ್ಪು ಮಾಡ್ಯಾನಪ್ಪ. ಆ ತಪ್ಪು ನೀನೇ ಮನಸ್ಸ ತಿಳ್ಕೊಂಡು ತಾಯಿ ಕಾಲ್ ಹಿಡ್ಕೊಂಡು ತಪ್ಪಾಗ್ಯದ ತಿಳ್ಕೊಂಡು ತಾಯಿ ಮಗ ಕಣ್ಣೀರ್ ಹಾಕಿದ್ರು. ಕಡ್ಕೋ ಮಡಿಯಾಳ ಮುತ್ಯನ ಕಾಲ್ ಹಿಡ್ಕೊಂಡ್ರು. ಏನ್ ಮಾಡ್ತಾನ ಕಡ್ಕೋ ಮಡಿಯ ಮುತ್ಯ ಏನ್ ಮಾಡ್ತಾನ ಆ ಏನು ಹೊಟ್ಟೆ ಬಂತಿದ್ ನೋಡ್ರಿ ಹುಡುಗನ ಆ ಹೊಟ್ಟಿ ಮ್ಯಾಗ ಕೈ ಎಳದತ್ತ. ಹುಡುಗನ ಹೊಟ್ಟಿ ಮ್ಯಾಗ ಕೈ ವಸ್ತ್ರ ಹಾಕಿ ಕೈ ಎಳೆದ ಬಿಟ್ಟ. ಮೊದಲು ಹೆಂಗಿದ್ದ ಹುಡುಗ ಹಂಗೆ ಆಗಿ ನಿಂತ. ಇದು ಗುರುವಿನ ಲೀಲಾ. ಇದು ಗುರುವಿನ ಇಲ್ಲ ಅದ. ಇನ್ನ ಏನು ಕೊಡ್ಬೇಕಂದಿ ಗುರುವ? ಇನ್ನ ಏನು ಕೊಡ್ಬೇಕ ನಿನಗೂ ಮಕ್ಕಳು ಕೂಡ ನಿನಮತ್ತ ಬ್ಯಾಡಪ್ಪ. ಮುಪ್ಪಿನ ಕಾಲ ಆಗ್ಯದ. ಆ ಬಾಣೆತನ ಮಾಡು ತಾಕತ್ತಿಲ್ಲ. ಅಗಟಿಗೆ ಕಾಸ್ಕೊಳ್ಳೋದು ಗೊತ್ತಿರ ಪಾಪ. ಹಂಗ ಬೇಡ. ಗುರುನಾಥ ಅನ್ನುವಂತವ ಸಮರ್ಥದಾನ. ಹೌದು ಹುಟ್ಟು ಬಂಜನ್ನ ಮಕ್ಕಳ ಕೊಟ್ಟನ ಒಣಗಿದ ಗಿಡ ಚಿಗಿಸ್ತಾನ ಗುರುವ. ಒಣಗಿದ ಗಿಡ ಚಿಗಿಸ್ತಾವನೇ ಗುರುವ. ಅಲ್ಲ ನಾನು ಗುರುವ ಏನ ಆಗಂಗಲತ್ತಿ ಅದನ್ನ ಮಾಡವ ಗುರುವ. ನಿನ್ನಲ್ಲಿರುವಂತ ಕೈ ಗುಣ ಒಯ್ದು ಸೈ ಮಾಡವ ಗುರುವ. ನೋಡ್ರಿ ಏನ್ರಿ ಜ್ವಾಳದ ಮಡಿ ಹಾಕ ಹಿಂಗಾರಿ ಒಳಗ ಜ್ವಾಳದ ಮಡಿ ಹಾಕಣ ಜ್ವಾಳದಾಗ ಕಡಗಾಯಿ ಕೂಡ ಬೀಜ ಕೂರ್ಸಿ ಬಿತ್ತಾರಿ. ಇವ್ರೆಲ್ಲ ಹಿರಿಯ ನಿಮ್ಗೆ ಅದೇ ಗೊತ್ತೈತಿ. ಏನು ಬಿಳಿಜೋಳ ಬಿತ್ತಬೇಕಾದ್ರೆ ಬಿಳಿಜೋಳ ಬೀಜದೊಳ ಕಡಗಾಯಿ ಕಾಯಿ ಬೀಜ ಕೂಡಿಸಿ ಬಿತ್ತಾರ ರೈತರು. ಉತ್ರಿ ಮಳೆಗೆ ಬಿತ್ತಾರಿ ಬೀಜೋಳ ಬಿತ್ತಾರಿಲ್ಲಿಪ್ಪ. ಕ್ಯಾಂಟೀನ್ ಕಂಪನಿಗೆ ಯಾರು ಗೊತ್ತಾಗಂಗಿಲ್ಲ ಅದು. ಹೌದಾ ಏನ ಬರೀ ಕಬ್ಬಿ ನೀರು ಬಿಟ್ಟಿಗೆ ಮೊಬೈಲ್ ಒತ್ಕೊತ ಕುಂದಿರ್ತಾವ್ರಿ. ಅವಕ್ಕೇನು ಗೊತ್ತಾಗಬೇಕು. ಕಬ್ಬಿಗೆ ನೀರ್ ಬಿಡ್ಬೇಕಾದ್ರು ಅದ್ರ ನೀರಾಗ ಹೋಗುದ್ರ ದಂಡಿ ನಿಂತು ಕಲ್ಲು ಹೋಗ್ಯದ. ಹಂಗ ನೀರ್ ಬಂದಾವೆ ಕಲ್ಲು ಹೋಗಿತ್ತಾರ. ಅಚ್ಚಿ ದಂಡಿಗೆ ಹೋಗ್ರಿ ಮಕ್ಳು ಟೈಮ್ ಹಚ್ತಾರಿ. ಟೈಮ್ ಹೋಗೋದ್ ನೀರತ್ತ 8 ನಿಮಿಷಿಗೆ ಮಡಿ ಮುಟ್ಟದ. ಹಿಂಗ ಟೈಮಿನ ಮ್ಯಾಗ ನೀರ್ ಉಡ್ಸೋದ್ ನಡ್ದ. ಹಂಗಲ್ಲ ಹೆಂಗ್ರಿಪ್ಪ ಆಗಿನ ಕಾಲೊಳಗ ನಮ್ಮ ಹಿರಿಯರು ಬಿಳಿಜೋಳ ಬೀಜದೊಳಗ ಕಡಗಾಯಿ ಬೀಜ ಕೂಡಿಸಿ ಬಿತ್ತುತ್ತಿದ್ರು. ಮುಂದೆ ಕೆಲವೊಂದು ದಿನ ದೀಡ್ ತಿಂಗಳ ಆದ ಬಳಕ ಬೆಳ್ಳಿ ನಾಟಿ ಔತ್ರಮಾಸಿ ಶಿವರಾತ್ರಿ ಆದ ಬಳಕ ಬೆಳ್ಳಿ ನಾಟಿ ಕುಡಿಗೆ ಒಂದ್ ಕಾಯಿ ಹಾಕಿತ್ತದು. ಕುಡಿಗೊಂದ ಕಾಯಿ ಆದಗಣನೆ ಹೌದಾ ಎಳ ಮಾಸಿಗೆ ಹೊಲ ಚರಗ ತಿನ್ನಕ್ ಹೋದ್ ಹುಡುಗರು ಕಡ್ಕೊಂಡ್ ತಿನ್ಬೇಕಂದ್ರೆ ಕೆಟ್ಟ ಕೈರಿ. ಹೌದು ಪೈಲ ಕೆಟ್ಟ ಕೈಯ. ಅವ್ರ ಹೋಳಿಗೆ ಊಟ ಮಾಡಿದ ಕೈಗಾಯಿ ಕಡ್ರ ವಾಂತಿ ಆಗ್ಬೇಕು. ಅಟ್ಟ ಕೈ ಇರ್ತಿರದು. ಮೊದಲೇ ಕಡಗಾಯಿ ಕಾಯಿ ಮುಂದೆ ಹೊಲದಾಗ ಎಳ ಮಾಸಿ ಔತ್ರಮಾಸಿ ಆ ಸೂರ್ಯನ ಬಿಸಿಲಿನ ಸಂಸ್ಕಾರ ಕಡಗಾಯಿಗೆ ಆಯ್ತಂದ್ರ ಶಿವರಾತ್ರಿ ಸುತ್ತ ರೈತ ಹೊಲ್ದಾಗ ದನಗೋಳಿಗೆ ಮೇವ್ ಕಿತ್ತಾಕ್ ಹೋನ ತಿಳಿರಿ. ಏನ್ ಹಾಕಿದ್ರಿಪ್ಪ 10-20 ಮಾರಿ ಕಡೆ ನಾತ್ ಬರ್ತದ್ರಿ. ಅವಂಗ ಸುವಾಸ ಬರ್ತಿತ್ತು ಅದ್ರದ್ದು. ಅವ ಅಂತಾನ ಇಲ್ಲಿ ಒಂದು ಪುಟ್ಟಿಕಾಯಿ ಬಿದ್ದಂಗ ಕಾಣ್ತ. ಪುಟ್ಟಿಕಾಯಿ ತಗೊಂಬಂದ್ ಚಿತ್ತಾನ್ರಿ ಅವ. ಮೊದಲೇನು ಅದ್ರ ಹೆಸರು ಕಡಗಾಯಿ. ಮೊದಲ ಕಡಗಾಯಿ ಇತ್ರಿ. ಗುರುವಿನ ಸೂರ್ಯನ ಸಂಸ್ಕಾರ ಸೂರ್ಯನ ಕಿರಣ ಕಡಗಾಯಿ ಮ್ಯಾಗ ಬಿದ್ದಗಡೆ ಏನಾಗ್ಯದ ಕಡಗಾಯಿ ಹೋಗಿ ಕೈ ಅನ್ನುವಂತದ ಹೋಗಿ ಸೈ ಅನ್ನುವಂತದ್ ಬಂದಾಗ
ಕಡಗಾಯಿ ಹೋಗಿ ಪುಟ್ಟಿಕಾಯಿ ಆಗ್ಯದ. ಅದರಂತೆ ನಾವು ನೀವೆಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದೇವಂದ್ರ ಬರೇ ಕೆಟ್ಟ ಕಡಗಾಯಿ ಆಗಿ ಉಳ್ಕೊಂಡ್ರಿ ಹಂಗ ಕಡಗಾಯ ಉಳಿಬ್ಯಾಡ್ರಿ. ಪುಟ್ಟಿಕಾಯಿ ನಿಮ್ಮಲ್ಲಿ ಪುಟ್ಟಿಕಾಯಿ ಆಗಬೇಕಂದ್ರ ಗುರು ಅನ್ನುವಂತ ಗುರುವಿನ ತಾಳಿ ಕೊಳ್ಳಾಗ ಕಟ್ಕೊಂಡಿ ಅಂದ್ರ ಅವಾಗ ಮುಗಳು ಕೋಡಿ ಎಲ್ಲಾ ಲಿಂಗನಂಗ ಮೌಸ ಪಿಂಡ ಹೋಗಿ ಮಂತ್ರ ಪಿಂಡ ಹಾಕದ ನಿನ್ನಲ್ಲಿ ಕೈ ಗುಣ ಹೋಗಿ ಶೈ ಗುಣ ಬರ್ತದ. ಇದ್ರಾಗ ಯಾರು ದೊಡ್ಡವ್ರಿ? ನಾ ಹೇಳುದು ಬ್ಯಾಡಿ, ಕುತ್ತಾರ ಕೈಲಿ ಹೇಳಿಸ್ಬಿಡ್ತೀನಿ ನಿನಗ. ಹೌದು ಹೌದು, ಪರಮಾತ್ಮ ಅದು ಮಾಡ್ಯಾನ ಇದು ಮಾಡ್ಯಾನ. ಪರಮಾತ್ಮಗ ನೀಗ್ಲಾರ ಕೆಲಸ ಗುರು ಮಾಡ್ಯಾನ. ನಿಮ್ಮ ಅಪ್ಪಗ ಪರಮಾತ್ಮಗ ಮಕ್ಕಳು ಕೊಡುವಾಗಿಲ್ಲ ಆಗಿಲ್ಲ. ಅಮಸ್ಯದ ಮುತ್ತಿ ಆಗಿನ ಕಾಲದಾಗ ಮಾಳಿಂಗರಾಯ ಕೊಟ್ಟಾನ ಮಾಳಿಂಗರಾಯ. ಬರಗಾಲ ಬಿದ್ದ ಕಾಲಕ್ಕ ಏನ್ ಮಾಡ್ತಾನ? ಜಗತ್ತೊಳಗ ಬರಗಾಲ ಬಿದ್ದಾಗ ಹಿರಿಯರ ಹತ್ತಾರ ನೋಡ್ರಿಲ್ಲ ಏನತ್ತ? ಪೂಜ್ಯರುಗಳು ಹಿಂದಕಿನ ಕಾಲ ಕಂಬಳಿ ಬೀಸಿದ್ರು ಮಳಿ ಬರ್ತಿತ್ತು ಓದ್ತಿದ್ರಿ. ಹೌದ್ ಹೌದ್ ಹೌದು, ಬರ್ತಿತ್ತಲ್ರಿಪ್ಪ. ಪರಮಾತ್ಮ ಬರಗಾಲ ಕೊಟ್ಟಾನ. ಈಗಿನ ಕಾಲಕ್ಕವ್ರು ಆತಾರಲ್ಲಿ ಗುರುಜಿ ಮಾಡುದು ಅಂತಂದ ತ್ಯಾವಿನ ಮ್ಯಾಗ. ಆದ್ರ ಮಾಳಿಂಗರಾಯನಂತವ್ರು ಅಮೋಘ ಚತನಂತವ್ರು ಗುರುಗಳು ಏನ್ ಮಾಡ್ಯಾರ ಆಗಿನ ಕಾಲಕ್ಕ? ನೀಗಲಾರ ಬರಗಾಲ ಬಿದ್ದಾಗ ಕಂಬಳಿ ಬೀಸಿ ಮಳಿ ಕರ ಜಗತ್ತ ಕಲ್ಯಾಣ ಮಾಡ್ಯಾರಲ್ರಿಪ್ಪ. ದೇವ್ರ ಮಾಡ್ಲಾರ ಕೆಲ್ಸ ಗುರು ಮಾಡ್ಯಾನಿಲ್ರಿ. ಕರೆ ವಿಚಿತ್ರ ಬಿಡ್ಸಾಕತ್ತೇನ ಮಾಸ್ತಾರ. ಇವತ್ತ ಕಣ್ಣಿಗೆ ಕಾಣಲಾರ್ದವ ದೇವ್ರ ಸ್ವಾಮಿ ಹೇಳ್ತಾನ. ಇರ್ಲಿ, ಪರಮಾತ್ಮ ಏನ್ ಮಾಡೋದಾಗಿಲ್ಲ. ಏನ್ ಮಾಡ್ಯಾನ್ರಿಪ್ಪ? ಪರಮಾತ್ಮ ಸೃಷ್ಟಿ ಮಾಡ್ಯಾನ, ಸೃಷ್ಟಿ ಮಾಡಿಲ್ಲ ಅಂತ ನಾ ಹೇಳಂಗಲ್ಲ. ಪರಮಾತ್ಮ ಸೃಷ್ಟಿ ಮಾಡ್ಯಾನತ್ ಹೇಳವನು ಒಬ್ಬ ಗುರುನೇ ಅಲ್ಲ. ಪರಮಾತ್ಮ ಇದನ್ನ ಸೃಷ್ಟಿ ಮಾಡ್ಯಾನತ್ ಹೇಳವನು ಒಬ್ಬ ಗುರುನೇ. ಹೌದು ಹೌದು. ಯಾಕಂತಂದ್ರ ಆ ಗುರು ಹೇಳಿಕಂದ್ರಿ ಹೇಳವ್ರ ಒಬ್ರು ಬೇಕಲ್ಲ ಗುರುಗಳು. ಒಮ್ಮೆ ಹಿಂಗೆ ಐತತ್ರಿ. ಏನ್ರಿ ಗುರುಗಳ? ಲಚ್ಚಾಣ ಮುತ್ಯಾನ ಮಾಡದ ಮುಂದೆ ನಿಂತು ಏನ್ ಮಾಡ್ತಿದ್ದೊಬ್ಬ ಊರ್ ಗೌಡ. ಆಗಿನ ಕಾಲಾಗ ಬಾಯಿಗೆ ಬಲ್ಲಂಗ ಬೇಯಕ್ ಹತ್ತನ್ರಿ. ಯಾಕೆ ಬೇಯ್ದನ್ರಿಪ್ಪ ಅವ? ಬೇಯಕ್ ಏನ್ ಕಾರಣ ಇತ್ತು? ಲಚ್ಚಾಣ ಮುತ್ಯಾನ ಮಾಡಿದಾಗ ಇಂತ ಸಣ್ಣ ಸಣ್ಣ ಹುಡುಗರು ಹೋಗಿ ಆಡ್ಕೋತ ದಣಿಗಿ ಮಾಡೋರ್ ಹುಡುಗರು ನೋಡಿ ಲಕ್ಕಮಾಯಿ ಗುಡಿಗೆ ಹಂಗ ದಂಧೆ ಮಾಡ್ತಾರ, ಹಂಗ ದಂಧೆ ಮಾಡಕತ್ತು. ಹೌದಾ? ಲಚ್ಚಾಣ ಮುತ್ಯ ಏನ್ ಮಾಡ್ತಿದ್ದ? ಒಂದ್ 7-8 ಮಂದಿ ಸಾಧುಗಳು ಸುತ್ತ ಹಾಕೊಂಡ ಚಿಲ್ಮಿ ಸೇರ್ಕೋತ, ಮುಸಿ ಸೇರ್ಕೋತ, ಗಾಂಜಾ ಸೇರ್ಕೋತ ಕುಂದ್ರವ. ಗಾಂಜಾ ಸೇರ್ಕೋತ ಕುಂದ್ರವ. ಹೌದಾ? ಅವ ಮುತ್ಯ ಅಂದ, ಏನತ್ತ? ನಮ್ಮನ್ ನೋಡಿ ಹುಡುಗರು ಕಲ್ತ್ ಗೆಲ್ತಾವ್. ಏನು ಗಾಂಜಾ ಸೇದು ಕಲಿತಾವ? ಹೋರಿ ಮೊದಲ ಮನಿಗೆ ಹೋಗ್ರಿ, ತಾಯಿ ತಂದೆ ಸೇವೆ ಮಾಡ್ರಿ. ಸಾಲಿಗೆ ಹೋರಿ 4 ಅಕ್ಷರ ಕಲೀರತ್ ಬೆದರ್. ಸಾಲಿಗೆ ಹೋಗ್ರಿ, ತಾಯಿ ತಂದೆ ಮಾತು ಕೇಳ್ರಿ, ಮಡ್ದಾಕ್ ಕುಂದ್ರಬೇಡ್ರಿ, ನಡ್ರಿ ಮನೆಗೆ, ನಡ್ರಿ ಬರ್ಬೇಡ, ನಡ್ರಿ ಮಠಕ್ಕ. ಹಿಂಗೆಲ್ಲಾ ಹೇಳಿ ಕಳಿಸ್ತಿದ್ದ. ಹೌದಾ? ಹುಡುಗರು ಹೋಗಿ ಮನ್ಯಾಗ ಹೇಳಿದ್ರತ್ರಿ. ಏನಂತ ಹೇಳ್ತಾರ ಊರನ್ ಹಿರಿಯರಿಗೆ? ಏಪಾ ಗೌಡ್ರ, ಲಚ್ಚಾಣ ಮಠಕ್ ಮಡ್ದಾಗ ಹೋಗಿ ಕೂತ್ಕೊಂಡ ಸಾಧು ಬಾಯಿಗೆ ಬಂದಂಗ ಬೈತಾನ. ಎತ್ತರ ಮಾತಾಡ್ತಾನ್ರಿ ಗೌಡ್ರ. ನಮಗೇನು ಮಡ್ದಾಗ ಕುಂದ್ರಿ ಕೊಡಲ್ಲ, ಮಠ ಅವಂದನ ಮಗಂದು. ಜಾಗ ಕೊಟ್ಟವ್ರು ನೀವಿಲ್ರಿ ಗೌಡ್ರ. ಆ ಮಡ್ದಾಗ ನಮಗ್ ಕುಂದ್ರಿ ಕೊಡೋಲಾಗ ನಮ್ಮ ಮನಿ ಕಳ್ಸಕತ್ತೆ ಅನ್ನೋದಗಣಿ ಊರ ಗೌಡಿಗೆ ಎತ್ತಾರ್ಥ ಗೊತ್ತಿಲ್ಲ ಅವಾಗ. ಹೌದು. ಏನಂದ್ರಿಪ್ಪ? ಬಾಣಿಕಂದ್ರೆ ಸಾಧು ಲಚ್ಚಾನ್ ಸಾಧು ಏನ್ ಮಠಕ್ ಬಂದವ್ರಿಗೆಲ್ಲ ಬಾಯಿಗೆ ಬಂದಂಗ ಬೈತಿಯತ್ತ. ನಿನ್ ದನ ಮಗನ ಮಠ ನಿನ್ ದನ ಮಗನೇ. ನಿನಗ ಹಂಗೆ ಬಿಡಂಗಿಲ್ಲ. ಏನಂತಾನ? ನಿನಗ ಲತ್ತಿಗೆ ಬಂದಂಗ ಕಾಂತಿ ಮಗನೇ ಅಂದ. ಹೌದ್. ಲಚ್ಚಾಣ ಮುತ್ತೆ ಏನಂತಾನ್ರಿ ಗೌಡನ ಮಾತಿಗೆ? ಗೌಡ ಬೇಯಿ ಮುಂಜಾನೆ 6 ಗಂಟೆಗೆ ಚಾಲು ಮಾಡ್ಯಾನ, ಮಧ್ಯಾಹ್ನ ತನ ಬೇಯ್ದಾನ ಗೌಡ. ಮಧ್ಯಾಹ್ನ 12-1 ಬಂದವ್ರಿ ಬಾಯಿಗೆ ಬಂದಂಗ ಬೇಯ್ದ ಗೌಡ. ತನ್ನ ಮನಸ್ಸಿಗೆ ಏನೇನು ಬರ್ತದ್ರ ಬೇಯ್ತಾನ. ಆ ಲಚ್ಚಾಣ ಮುತ್ತೆ ಕೇಳೇನು ಕೇಳಾರ ಗುರು ಸೇವಾ ಮಾಡಾಕತ್ತಿದ್ದ. ಹೌದಾ? ಬೇದ ಹೊಳ್ಳಿ ಅನ್ನತ್ತ ಗೌಡ. ಏನತ್ತ? ನೆರವೂರಾಗ ಒಬ್ಬರು ತೀರ್ಕೊಂಡಾರ, ಅಲ್ಲಿಗೆ ಹೋಗಿ ಬರೋದ್ ಮಗನ. ಅಲ್ಲಿ ಹೊಂಟಿನಿ, ಹೊಳ್ಳಿ ಬಂದ ಸಂಜೆ ಕದ ಮಗನಿ ನಿಂದ ವಾರಗ ಅಂದ. ಹೌದಾ? ಅಲ್ಲಿ ಮಡ್ದಾಗ ಅವನು ಲಚ್ಚಾಣ ಮುತ್ತಿನ ಶಿಷ್ಯ ಏನಂದನ್ರಿಪ್ಪ? ಮುತ್ಯ ಕೇಳನತ್ತ. ಏನತ್ತ? ಯಪ್ಪ ಮುತ್ಯಾರ ಗೌಡ ಬಾಯಿಗೆ ಬಂದಾಗ ಮುಂಜಾನೆ 6 ಗಂಟೆಗೆ ಚಾಲು ಮಾಡ್ಯಾನ, 12-1 ಆಗ್ಯದ. ಬೇಯ್ದು ಸಾಕಾಗಿ ಮತ್ತೆ ಚಂಜಿಗ್ ಬರ್ತೀನಿ ಅಂತ ನನ್ನ ಮುತ್ಯ ಬೇದಾನ. ಹೊಳ್ಳಿ ಒಂದು ಉತ್ತರ ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ. ಇನ್ನ ಸಂಜಿಕ್ ಗೌಡ ಬಾಳ ಅಡಮುಟ್ಟದನ. ಸಂಜಿಕ್ ಬಂದ್ ವಾಲ್ಗ ಮಾಡ್ತೀನಿ ಮಗನಿ ಅಂತ ಮುತ್ಯ. ಸಂಜಿಕ್ ಬಂದಿನ ನೀನ್ ಹೊರಗ ಮಾಡ್ತೀನಿ ತಿಳಿಯನ ಹೆಂಗ್ ಮಾಡುದು ಅಂತ ಲಚ್ಚಾಣ ಮುತ್ಯ ಏನಂತಾನ್ರಿ ಹುಡುಗ? ನೋಡ್ರಿ, ಗುರುವಿನ ಬಾಯಾಗ ಎಂತ ಮಾತು ಬರ್ತದ. ಎಂತಾದ್ರಿಪ್ಪ? ಒಮ್ಮೆ ಅಂದಂದ್ ಹೊಳ್ಳಿ ತೊಕೊಳಂಗಿಲ್ಲ, ಹಂಗದ ಗುರುವಿನ ವಾಕ್ಯ. ಹಸಿ ಗಾಡಿಗೆ ಹಾಳು ಹೊಡೆದಂಗ ಅಂತಾರ ನೋಡಿ ಹಿರಿಯರು. ಲಚ್ಚಾಣ ಮುತ್ಯ ಏನ್ ಅನ್ಬೇಕ್ರಿ? ಏನಂದು ಗೌಡನ ಮಾತಿಗೆ? ಹೋಗಿ ಹೊಳ್ಳಿ ಬಂದಿನ ಬೇಯ್ತೀನಿ ನಾನು ಮುತ್ಯ ಆತ ಶಿಷ್ಯ ಅಂದ. ಹೌದಾ? ಲಚ್ಚಾಣ ಸಿದ್ಧಲಿಂಗಂದ. ಏನತ್ತ? ಅವ ಹೊಳ್ಳಿ ಬಂದ್ರೆ ಬೇಯ್ಬೇಕಲ್ಲ ಮಗ ಅಂದ. ಒಂದೇ ಮಾತನಾಡ್ರಿ. ಹೊಳ್ಳಿ ಬಂದ್ರೆ ಬೇಯ್ಬೇಕಲ್ಲ. ಅವ ಹೋಗ್ಯಾನಲ್ಲ, ಹೊಳ್ಳಿ ಬಂದ್ರೆ ಬೇಯ್ಬೇಕಲ್ಲ. ಅವ ಉಳಿದ ಹೊಳ್ಳಿ ಬಂದ್ರೆ ಬೇಯ್ಬೇಕಲ್ಲ ಮಗ ಹತ್ತಂದ.
ಎತ್ತಿನ ಗಾಡಿ ತಗೊಂಡ್ ಅಡ್ಡಾಡೋ ಕಾಲ ಅವಾಗ ಗೌಡ ಎತ್ತಿನ ಗಾಡಿ ತಗೊಂಡ್ ಹೋದವ ಎತ್ತಿನ ಗಾಡಿ ಒಗ್ಗಾಲಾಗಿ ಅಲ್ಲೇ ತೀರ್ಕೊಂಡ ಎತ್ತಿನ ಗಾಡಿ ಒಗ್ಗಾಲಾಗಿ ಹೋದ ಗೌಡ ಹೊಳ್ಳಿನೇ ಬರ್ಲಿರತ್ತ ಒಂದೇ ಮಾತ ಒಂದೇ ಮಾತ ಗುರುವ ಹರ ಮುನಿದರೆ ಗುರು ಕಾಯ್ತಾನ ಗುರು ಮುನಿದಂದ್ರ ಹಜ ಹರಿ ಪಿನಾಶಿಗಳು ಅದಕ್ಕೆ ಹೇಳ್ಯಾರ ಏನತ್ತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಗುರು ಬ್ರಹ್ಮ ಆಗ್ಯಾನ ಗುರು ವಿಷ್ಣು ಆಗ್ಯಾನ ಗುರು ಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮನು ಅಕ್ಕಾನ ಗುರು ಸಾಕ್ಷಾತ್ ಪರಬ್ರಹ್ಮ ಅದಕ್ಕೆ ಬರ್ತದ ಆದ್ರ ಗುರುವಿಲ್ಲ. ದೇವ್ರ ಗುರು ಆಗಾಕ್ ಬರೋದಿಲ್ಲ ದೇವರಿಗೆ ಗುರು ಆಗ್ಲಕ್ ಬರಂಗಿಲ್ಲ ಆಯ್ ತಾಯಿ ಆಗಾಕ್ ಬರ್ತದನ್ರಿ ತಾಯಿ ಆಯ್ ಆಗಾಕ್ ಬರ್ತದ ಹಾ ಅದಕ್ಕ ಗುರು ಅನ್ನುವಂತ ಬಹಳ ಶ್ರೇಷ್ಠದಾನ ಅದಾನ ಕ್ಯಾಲಿ ಒಳಗ ಮಾತಾಡೋದ ಅದಲ್ರಿಪ್ಪ ಕೇಳ್ರಿ ಏನಾತು